ಇವತ್ತು ಗುಜರಾತು ಮತ್ತೆ ಪಂಜಾಬು ಎರಡೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಮ್ಯಾಚ್ ಇದು ನಿಜವಾಗ್ಲೂ. ಏಕೆಂದ್ರೆ ತುಂಬಾ ಜನ ಇಲ್ಲಿ ಆಲ್ಮೋಸ್ಟ್ ಗುಜರಾತ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಒಂದು ಟೀಮು. ಹಂಗಾಗಿ ಈ ಸಾರಿ ಗುಜರಾತೇ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರು. ಬಿಡಿ, ಈ ಸಾರಿ ಏನಪ್ಪಾ ಅಂತಂದ್ರೆ ನೀವು ನೋಡಿರ್ಬೋದು, ಗುಜರಾತ್ ಕೊನೆವರೆಗೂ ಕೂಡ ಬಿಟ್ಕೊಟ್ಟಿಲ್ಲ ಅಲ್ವಾ ಪಂಜಾಬ್ನವ್ರನ್ನ. ಯಾಕೆಂದ್ರೆ ನೀವು ಈಗ ಏನು IPL ಈಗ ಸ್ಟಾರ್ಟ್ ಆಯಿತು 2026ರಲ್ಲಿ, ಯಾವಾಗ ಆಲ್ಮೋಸ್ಟು ಒಂದು 3 ಮ್ಯಾಚ್ಗಳು ಒನ್ ಸೈಡ್ ಮ್ಯಾಚ್ಗಳಾಗಿತ್ತು. ನೀವು ನೋಡಿರ್ಬೋದು, ಆರ್ ಸಿ ಬಿ ಹಿಂಗೆ ಅಂತಂದರೆ ಅದು ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂತ ಲಾಸ್ಟ್ವರೆಗೂ ಗೊತ್ತಿತ್ತು ನಮಗೆ. ಮಧ್ಯದಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತು. ಹಾಗೆಯೇ RR ಮತ್ತು ಏನು ನಿನ್ನೆ ಇದು ನಡೀತು, ನಮ್ಮ CSK, ಅವಾಗಲೂ ಕೂಡ ಓಕೆ RR ಗೆದ್ದುಬಿಡುತ್ತೆ ಅನ್ನುವಂಥದ್ದು ಬಂತು. ಹೀಗೆ ಒಂದು 3 ಟೀಮು ಒಂದು ಸೈಡು ಓಕೆ ಗೆದ್ದುಬಿಡ್ತವೆ ಅಂತ ಒಂದು ಅರ್ಧ ಮುಕ್ಕಾಲು ಬಗೆಗೆ ಗೊತ್ತಾಗೋಯ್ತು ನಮಗೆ. ಆದರೆ ವಿಚಿತ್ರ ಅಂದರೆ ಈ ಒಂದು ಮ್ಯಾಚಲ್ಲಿ ಗುಜರಾತು ಮತ್ತು ನಮ್ಮ ಪಂಜಾಬ್ ಮ್ಯಾಚಲ್ಲಿ ಕೊನೆವರೆಗೂ ಕೂಡ ಗೊತ್ತಾಗಲೇ ಇಲ್ಲ ಯಾವುದು ಗೆಲ್ಬೋದು ಅಂತ. ಏಕೆಂದರೆ ನೀವು ನೋಡಿರ್ಬೋದು, ಇಲ್ಲಿ ಕೊನೆಯಲ್ಲಿ ಇವರು 60 ಹೊಡೆದಿರ್ತಾರೆ. ಇದಾದ ನಂತರ ಲಾಸ್ಟಲ್ಲಿ ಆ್ಯಕ್ಚುಲಿ 7ನೇ ವಿಕೆಟ್ ಬಿದ್ದಾಗ ಬಾಟ್ಲ್ಯಾಟ್ ಬರ್ತಾರೆ. ಬಾಟ್ಲ್ಯಾಟ್ ಬಂದಾಗ ನಿಜವಾಗ್ಲೂ ಮ್ಯಾಚು ತುಂಬ ಅಂದರೆ ತುಂಬ ಟೈಟ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಅವರು ಒಂದು 6 ಹೊಡಿತಾರೆ, ಆಮೇಲೆ ಮತ್ತೊಂದು 4 ಹೊಡಿತಾರೆ. ಈ 6-4 ಹೊಡೆದಿದ ಮೇಲೆ ನಿಜವಾಗ್ಲೂ ಓಕೆ ಪಂಜಾಬ್ ಗೆಲ್ಲುತ್ತೆ ಬಿಡುಗರು ಅನ್ನುವಂಥ ಒಂದು ಲೆವೆಲ್ಗೆ ಬಂದು ನಿಂತ್ಕೊಳ್ತು. 163 ಟಾರ್ಗೆಟ್ ಕೊಟ್ಟಿದ್ರು, 163 ಬಡಿದು ಬಿಸಾಕಿದ್ರು. ಮ್ಯಾಚ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿತ್ತಪ್ಪ.